ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 33ನೇ ಶ್ಲೋಕ. ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಆಚರಿಸುವ ಯುಗಾದಿ ಹಬ್ಬದ ಹೆಸರಿನ ಮೂಲ ಶಬ್ದವೇ ಇಲ್ಲಿದೆ. ಯುಗಾದಿಕೃತ್, ಕಾಲಚಕ್ರವನ್ನು ನಡೆಸುವವನು ಅವನೇ ಎಂದು ಇದು ಸಾರುತ್ತದೆ. ಈ ಶ್ಲೋಕದಲ್ಲಿ 8 ನಾಮಗಳಿವೆ. ನಾಮ 302ರಿಂದ 309ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 33. ಯುಗಾದಿಕೃತ್ಯುಗಾವರ್ತೋ ನೈಖಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಾಜಿತನಂತಜಿತ್. ಪದಗಳ ಅರ್ಥ: ಯುಗಾದಿಕೃತ್, ಯುಗ ಆದಿಕೃತ್, ಯುಗಗಳ ಆರಂಭವನ್ನು ಮಾಡುವವನು. ನಾವು ವರ್ಷಕ್ಕೊಮ್ಮೆ ಯುಗಾದಿ ಆಚರಿಸುತ್ತೇವೆ. ಆದರೆ ಕೃತ, ತ್ರೇತ, ದ್ವಾಪರ, ಕಲಿ ಎಂಬ ಮಹಾಯುಗಗಳನ್ನು ಸೃಷ್ಟಿಸಿದವನು ಇವನು. ಯುಗಾವರ್ತಃ, ಕಾಲ ಚಕ್ರವು ನಿರಂತರವಾಗಿ ತಿರುಗುವಂತೆ ಮಾಡುವವನು. ನೈಕ ಮಾಯ, ನ ಏಕ ಮಾಯ, ಒಂದಲ್ಲ ಅನೇಕ ರೀತಿಯ ಮಾಯಾಜಾಲಗಳನ್ನು ಹೊಂದಿರುವವನು. ಭಗವಂತನ ಲೀಲೆಗಳನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ. ಮಹಾಶನಃ, ಮಹಾ ಅಶನ, ದೊಡ್ಡ ಊಟ ಮಾಡುವವನು. ಸೃಷ್ಟಿಯ ಕೊನೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯೊಳಗೆ ನುಂಗಿ ಹಾಕುವವನು. ಅದೃಶ್ಯ, ನಮ್ಮ ಕಣ್ಣುಗಳಿಗೆ ಅಥವಾ ಇಂದ್ರಿಯಗಳಿಗೆ ಕಾಣಿಸಿದವನು. ಜ್ಞಾನದ ಕಣ್ಣಿಗೆ ಮಾತ್ರ ಕಾಣುವವನು. ವ್ಯಕ್ತರೂಪ, ಸ್ಪಷ್ಟವಾಗಿ ಕಾಣುವವನು. ಇಂದಿನ ನಮಕ್ಕೆ ವಿರುದ್ಧವಾದ ಗುಣ. ಅವನು ಕಾಣದವನಾದರೂ ಭಕ್ತರಿಗಾಗಿ ರಾಮ, ಕೃಷ್ಣ ವಿಗ್ರಹ ರೂಪದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತಾನೆ. ಯೋಗಿಗಳ ಹೃದಯದಲ್ಲಿ ವ್ಯಕ್ತವಾಗುತ್ತಾನೆ. ಸಹಸ್ರಜಿತ್, ಯುದ್ಧದಲ್ಲಿ ಸಾವಿರಾರು ಶತ್ರುಗಳನ್ನು ಒಬ್ಬನೇ ಗೆಲ್ಲುವವನು. ಅನಂತಜಿತ್, ಲೆಕ್ಕವಿಲ್ಲದಷ್ಟು ಬಾರಿ ಗೆದ್ದವನು ಮತ್ತು ಗೆಲ್ಲುವವನು. ಅವನಿಗೆ ಸೋಲು ಎಂಬುದೇ ಇಲ್ಲ. ಶ್ಲೋಕದ ಭಾವಾರ್ಥ: ಯುಗಗಳನ್ನು ಆರಂಭ ಮಾಡುವವನು. ಯುಗಗಳು ಅಥವಾ ಕಾಲಚಕ್ರವು ತಿರುಗುವಂತೆ ಮಾಡುವವನು. ಬಗೆ ಬಗೆಯ ಮಾಯೆಗಳನ್ನು ತೋರುವವನು. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ನುಂಗುವ ಮಹಾಭಕ್ಷಕನು. ಸಾಮಾನ್ಯ ಕಣ್ಣುಗಳಿಗೆ ಕಾಣದವನು, ಆದರೂ ಅವತಾರಗಳ ಮೂಲಕ ಸ್ಪಷ್ಟ ರೂಪದಲ್ಲಿ ಕಾಣುವವನು. ಸಾವಿರಾರು ಶತ್ರುಗಳನ್ನು ಕೊಲ್ಲುವವನು. ಎಲ್ಲವನ್ನೂ ಜಯಿಸುವ ಅನಂತ ವಿಜಯಶಾಲಿಯು ಆ ಭಗವಂತ. ಧನ್ಯವಾದಗಳು.